ಧರ್ಮಸ್ಥಳದಲ್ಲಿ ಅನನ್ಯ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನನ್ಯ ಭಟ್ ನಾಪತ್ತೆ ಕೇಸ್ ಎಸ್ಐಟಿ ಹೆಗಲಿಗೆ ಈಗ ಹೋಗ್ತಾ ಇರೋದು. ಡಿಜಿ ಮತ್ತು ಐಜಿಪಿ ಆದೇಶದಂತೆ ಎಸ್ಐಟಿಗೆ ಕೇಸ್ ಹಸ್ತಾಂತರ. ಎರಡು 2003ರಲ್ಲಿ ಧರ್ಮಸ್ಥಳ ದೇವಸ್ಥಾನದ ವಠಾರದಿಂದ ಅನನ್ಯ ಕಾಣೆ ಆಗಿದ್ದು ಅನ್ನುವಂಥ ಮಾಹಿತಿ ಸಿಗ್ತಾ ಇರೋದು. ಈ ಬಗ್ಗೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರನ್ನು ಸಹ ಅವರು ನೀಡಿದ್ರು. 2025ರ ಜುಲೈ 15ರಂದು ದೂರು ನೀಡಿದ ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ಧರ್ಮಸ್ಥಳದಲ್ಲಿ ಅನನ್ಯ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನನ್ಯ ಭಟ್ ನಾಪತ್ತೆ ಕೇಸನ್ನ ಎಸ್ಐಟಿ ಹೆಗಲಿಗೆ ಈಗ ಕೊಡಲಾಗ್ತಾ ಇರೋದು. ಡಿಜಿ ಐಜಿಪಿ ಆದೇಶದಂತೆ ಎಸ್ಐಟಿಗೆ ಕೇಸ್ ಹಸ್ತಾಂತರ. 2003ರಲ್ಲಿ ಧರ್ಮಸ್ಥಳ ದೇವಸ್ಥಾನದ ವಠಾರದಿಂದ ಅನನ್ಯ ಅವರು ಕಾಣೆಯಾಗಿದ್ರು. ಈ ಬಗ್ಗೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರನ್ನು ಸಹ ಕೊಡಲಾಗಿತ್ತು. ಇದೀಗ 2025ರ ಜುಲೈ 15ನೇ ತಾರೀಕು ದೂರನ್ನ ಕೊಟ್ಟಿದ್ರು ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ಅವರು. ಧರ್ಮಸ್ಥಳದಲ್ಲಿ ಅನನ್ಯ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಅನನ್ಯ ಭಟ್ ನಾಪತ್ತೆ ಕೇಸ್ ಎಸ್ಐಟಿ ಹೆಗಲಿಗೆ ಕೊಡಲಾಗ್ತಿದೆ.